ಅಂತಾರಾಷ್ಟ್ರೀಯ ವಾಣಿಜ್ಯ ಒಪ್ಪಂದಗಳಿಂದ ರಾಜ್ಯದ ಕೃಷಿಗೆ ಮಾರಕ ಹೊಡೆತ ಬೀಳಲಿದ್ದು, ಇದಕ್ಕೆ ವಿಶೇಷ ಅಧಿವೇಶನ ನಡೆಸುವಂತೆ ಕೃಷಿ ಆರ್ಥಿಕ ತಜ್ಞ ಡಾಕ್ಟರ್ ಟಿ.ಎನ್. ಪ್ರಕಾಶ್ ಕಮ್ಮರಡ್ಡಿ ತಿಳಿಸಿದರು. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎರಡು ಪ್ರಮುಖ ಕೃಷಿ ಬೆಳೆಗೆ ಯುರೋಪಿಯನ್ ದೇಶದಿಂದ ಎಫ್ಟಿಎ ಮಾಡಿಕೊಂಡ ಕಾರಣ ಇದರ ಪರಿಣಾಮದ ಮೇಲೆ ಸಿಎಂಗೆ ಪ್ರತ್ಯೇಕ ಸಭೆ ನಡೆಸಲು ಕೋರಿದ್ದೆ. ಕೃಷಿ ಎಂಬ ವಿಷಯ ರಾಜ್ಯಕ್ಕೆ ಸಂಬಂಧಿಸಿದ್ದು, ವಾಣಿಜ್ಯ ಬೆಳೆ ಎಂದರೆ ಕೇಂದ್ರಕ್ಕೆ ಸಂಬಂಧಿಸಿದ್ದು. ಹೀಗಾಗಿ ಪಂಜಾಬ್ ರಾಜ್ಯ ವಿಶೇಷ ಸಭೆ ನಡೆಸಿತ್ತು. ಅದರಂತೆ ಕರ್ನಾಟಕದಲ್ಲೂ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ವಾಣಿಜ್ಯ ಒಡಂಬಡಿಕೆ ಅಂತ ಹೇಳಲು ಹಿಂದೆ ಇರತಕ್ಕಂಥ ಹಲವಾರು ಅನುಮಾನಗಳು, ಆತಂಕಗಳು ನಮಗೆಲ್ಲ ಗೊತ್ತಿದೆ, ಮಾಧ್ಯಮಗಳು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ ಈ ಹಲವಾರು ಅನುಮಾನಗಳು, ಅಸ್ಪಷ್ಟಗಳು, ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು, ಇದರ ಪರಿಣಾಮ ಈ ಎರಡು ಮಹತ್ವದ ಒಡಂಬಡಿಕೆಯ ಸಂಪೂರ್ಣ ಮಾಹಿತಿ ಇವತ್ತು ಯಾವುದೇ ರೀತಿಯ ಪಬ್ಲಿಕ್ ಡೊಮೇನ್ ಮುಂದಿಲ್ಲ. ಈಗ ಸಿಗ್ತಾ ಇರುವಂತದ್ದು ನನಗೆ ಕಷ್ಟಪಟ್ಟು ಹುಡುಕಿದ್ದೆ ಆದಲ್ಲಿ ಈ ಒಂದು ಒಡಂಬಡಿಕೆ ಅಂತ ಹೇಳತಕ್ಕಂಥದ್ದು ಒಂದು ಫ್ರೇಮ್ವರ್ಕ್ ಸಿಗ್ತಾ ಇದೆ. ಅಂದ್ರೆ ಈ ಚೌಕಟ್ಟಿನಲ್ಲಿ ನಾವು ಮಾಡ್ಕೊಂಡಿದ್ವಿ ಅಂತೇಳಿ, ಮತ್ತೆ ಕೆಲವೊಂದಕ್ಕೆ ಸಮ್ಮರಿ ಸಿಗ್ತಾ ಇದೆ. ಇವೆರಡೂ ಕೂಡ ಅಧಿಕೃತವಾದ ನಾವು ನೋಡಿ, ವಾಣಿಜ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ಸಿಗ್ತಾ ಇಲ್ಲ. ಅಮೆರಿಕದ ಜೊತೆಗೆ ಬಹಳಷ್ಟು ವಿಚಾರಗಳು ಸಿಗ್ತಾ ಇಲ್ಲ, ಆದ್ರೆ ಯುರೋಪಿಯನ್ ಜೊತೆಗಿದ್ದು ಆ ಯುರೋಪಿನ ಮೂಲಕ ಸಿಗ್ತಾ ಇದೆ. ಇದು ಒಡಂಬಡಿಕೆ ಯಾವುದೂ ಸ್ಪಷ್ಟತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳು ಮುಂದಿಟ್ಟಿದ್ದು, ರಾಜ್ಯದ ಮುಖ್ಯಮಂತ್ರಿಗಳು ಮುಂದಿಟ್ಟಿದ್ದು. ಇಂಥ ಒಂದು ಒಡಂಬಡಿಕೆ ಆಗಿದೆ. ರಾಜ್ಯದ ಕೃಷಿ ಮೇಲೆ ಏನೇನು ಪರಿಣಾಮ ಆಗುತ್ತೆ, ಯಾಕೆಂದ್ರೆ ನನಗೆ ಬಂದಿರತಕ್ಕಂಥ ಕೆಲವೊಂದು ವಿಚಾರಗಳಿದಾವಲ್ಲ, ರಾಜ್ಯದ ಕೃಷಿಯ ಮೇಲೆ ಭೀಕರ ಪರಿಣಾಮ ಆಗುತ್ತೆ. ಆದ್ರಿಂದ ಇವೆಲ್ಲ ವಿಚಾರಗಳನ್ನು ತಾವು ಚರ್ಚಿಸಲು ಒಂದು ಶೀಘ್ರವಾದಂತ ಪ್ರತ್ಯೇಕ ಸೆಷನ್ ಕರಿಬೇಕು ಅಂತ ಒಂದು ಒತ್ತಾಯ ಮಾಡಿರುವುದು. ಆ ಒತ್ತಾಯವನ್ನು ನಾನು ಡ್ರಾಫ್ಟ್ ಮಾಡಿದೆ. ಅದಕ್ಕೆ ರಾಜ್ಯದ ಹಲವು ರೈತ ಮುಖಂಡರುಗಳು, ಇದು ರೈತರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪರಿಸರವಾದಿಗಳಿಗೂ ಸಂಬಂಧಪಟ್ಟ ವಿಚಾರಗಳಿದ್ದಾವೆ, ಜನಪರ ಕಾಳಜಿ ಇರತಕ್ಕಂಥ ಸಾಹಿತಿಗಳು, ಕಲಾವಿದರು ಎಲ್ಲ ಅದನ್ನು ಎಂಡಾರ್ಸ್ ಮಾಡಿ ಅದನ್ನು ಮುಖ್ಯಮಂತ್ರಿಗಳವರಿಗೆ ಈಗಾಗಲೇ 6ನೇ ತಾರೀಕು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ತಲುಪಿಸಿದ್ವಿ. ಜೊತೆಗೆ ಯಾಕಂದ್ರೆ ಇದು ಬಹಳ ಮುಖ್ಯವಾದ ವಿಚಾರ ಆಗಿರೋದ್ರಿಂದ ಮಾಧ್ಯಮದ ಮೂಲಕ, ತಮ್ಮ ಮೂಲಕವೂ ಕೂಡ ಈ ವಿಚಾರಗಳು ರಾಜ್ಯದ ರೈತರಿಗೆ, ರಾಜ್ಯದ ಜನಕ್ಕೆ ಗೊತ್ತಾಗಲಿ ಅಂತ ನಾವು ಇದರ ಮುಖ್ಯ ಉದ್ದೇಶ ಇಟ್ಟು ಸೂತ್ರ ಹೇಳ್ತೀವಿ. ಒಂದು, ಕೃಷಿ ಅನ್ನೋದು ತಮಗೆ ಗೊತ್ತಿದೆ, ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ವಾಣಿಜ್ಯ ಅನ್ನೋದು ಕೇಂದ್ರ ಸಂಬಂಧಪಟ್ಟ ವಿಚಾರ. ರಾಜ್ಯದ ರೈತರ ಆಗು ಹೋಗುಗಳ ಮೇಲೆ ನೇರವಾಗಿ ಪರಿಣಾಮ ಬೀರತಕ್ಕಂಥ ವಿಚಾರ ಯಾವುದು, ವಾಣಿಜ್ಯ ಅನ್ನೋದು. ಆದ್ರಿಂದ ಇದು ಒಂದು ಏನಂತ ಹೇಳ್ತಾರೆ, ಈ ಒಂದು ಕನ್ಕರೆಂಟ್ ಲಿಸ್ಟ್ ಬರೋದ್ರಿಂದ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆ ಮಾಡಬೇಕು. ಏನೇನು ಆತಂಕಗಳಿದ್ದಾವೆ ಎಲ್ಲ ಅಂಕಿಅಂಶಗಳನ್ನು ಅಧಿಕೃತವಾಗಿ ಪಡಿಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಪಂಜಾಬ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಹಿಮಾಚಲ ಸರ್ಕಾರಗಳು ಇಂಥ ಒಂದು ಮಹತ್ವದ ತೀರ್ಮಾನ ಕೈಗೊಂಡಿವೆ. ಅಂದ್ರೆ ಆಯಾ ರಾಜ್ಯಗಳ ಮೇಲೆ ಆಗತಕ್ಕಂಥ ಪರಿಣಾಮಗಳು, ದುಷ್ಪರಿಣಾಮಗಳ ಬಗ್ಗೆ, ಅಂದ್ರೆ ಮೊದಲ ವಿಚಾರದಲ್ಲಿ ಇದು ಒಕ್ಕೂಟ ವ್ಯವಸ್ಥೆಯ ಒಂದು ರೀತಿಯ ಉಲ್ಲಂಘನೆ ಆಗುತ್ತೆ. ಸ್ಪಷ್ಟತೆಗಳು ಇಲ್ಲ, ಪರಿಣಾಮಗಳು ಗೊತ್ತಿಲ್ಲ. ಆಗಿರೋದ್ರಿಂದ ಇದ್ರ ಬಗ್ಗೆ ತಾವು ತಕ್ಷಣ ಒಂದು ಪ್ರತ್ಯೇಕವಾದಂಥ ತುರ್ತು ವಿಶೇಷ ಅಧಿವೇಶನ ಕರಿಬೇಕು ಅಂತ. ಎರಡನೇದು, ಇದು ಬರೀ ರೈತರಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ, ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು. ಅಮೆರಿಕದಿಂದ ಬರ್ತಕ್ಕಂಥ ಹಲವಾರು ಉತ್ಪನ್ನಗಳು ಇಷ್ಟು ನಮ್ಗೆ ಸಿಕ್ಕಿದ ಪ್ರಕಾರ ಜೆನೆಟಿಕಲಿ ಮಾಡಿಫೈಡ್ ಆದಂತ ಉತ್ಪನ್ನಗಳು ಬರ್ತಾ ಇದ್ದಾವೆ ನಮ್ಮಲ್ಲಿ. ಅದು ಆರೋಗ್ಯದ ಮೇಲೆ, ಅದು ಆ ಜೆನೆಟಿಕಲಿ ಮಾಡಿಫೈಡ್ ಆದಂತ ಉತ್ಪನ್ನಗಳು ದೇಶದ, ರಾಜ್ಯದ ರೈತರ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಆಗಿರೋದ್ರಿಂದ ಈ ಬಗ್ಗೆ ಬಹಳ ವಿಶೇಷ, ಅದರಲ್ಲೂ ಕೂಡ ಮೆಕ್ಕೆಜೋಳ, ಸೋಯಾಬೀನು ಇಂಥ ಒಂದು GM ಕ್ರಾಪ್ ಅಮೆರಿಕದಿಂದ ಬರ್ತಾ ಇದ್ದಾರೆ. ಮೂರನೇದು, ಇಲ್ಲಿ ಏನಾದ್ರೆ, ಯಾಕೆಂದ್ರೆ ನಮ್ಮ ಒಂದು ಹಲವಾರು ಉತ್ಪನ್ನಗಳಿಗೆ ಅಮೆರಿಕದ ಮಾರುಕಟ್ಟೆ ತೆರೆದಿದೆ ಅಂತ ಹೇಳ್ತಾರೆ. ನಮ್ಮ ಒಂದು ಹಲವಾರು ಉತ್ಪನ್ನಗಳಿಗೆ ಯುರೋಪ್ ಹೋಗಿ ಖಂಡಿತ ಅವರು ತೆರೆದಿಲ್ಲ, ಅನುಮಾನ ಇಲ್ಲ, ಇದು ಒಂದು ಸೈಡ್ ಅಲ್ಲ. ಆದರೆ ಇವರು ತೆರೆದಿದೆ ಅಂತ ಹೇಳುವಂಥದ್ದನ್ನ ನಮ್ಮ ರೈತರು ಬಳಸಬೇಕಾದದ್ದು ಗಮನಿಸಬೇಕು. ಅಮೆರಿಕ ದೇಶದಲ್ಲಿ ರೈತರಿಗೆ ಪ್ರತಿ ವರ್ಷ ಕೊಡತಕ್ಕಂಥ ಸಬ್ಸಿಡಿ 2.10 ಲಕ್ಷ ಕೋಟಿ ರೂಪಾಯಿ.
ಯುರೋಪ್ ಯೂನಿಯನ್ ಕೊಡತಕ್ಕಂಥದ್ದು 5.4 ಲಕ್ಷ ಕೋಟಿ ರೂಪಾಯಿ. ಇಷ್ಟು ಸಬ್ಸಿಡಿ ತೆಗೆದುಕೊಂಡು ಅಲ್ಲಿಂದ ಬರತಕ್ಕಂಥ ಉತ್ಪನ್ನಗಳು ಅಥವಾ ನಾವು ತೆರೆದಿದ್ದೇ ಆದಲ್ಲಿ ಅಲ್ಲಿಗೆ ಹೋಗಿದ್ದೇ ಆದಲ್ಲಿ ಇವರು ಕೆಲವೊಂದು ಉತ್ಪನ್ನಗಳನ್ನು ಅಲ್ಲಿ ಕಳಿಸ್ಬೋದು. ಕಾಂಪಿಟೇಷನ್ ಇರೋ ಸಾಧ್ಯತೆ ಸ್ಟ್ರಕ್ಚರಲ್ ಅಸಿಮಿಟ್ರಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವರಿಗೆ